ಭಾಮ ಸುಳ್ಳು ಹೇಳಿದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಒಂದ್ ವೇಳೆ ಭಾಮ ನಿಜಾನೇ ಹೇಳ್ತಿರ್ಬೋದಾ? ನಾಗರಾಜು ನನ್ನ ಹತ್ರ ವಿಷಯ ಹೇಳಿದೆ ಸತ್ಯ ಮುಚ್ಚಿಟ್ಟಿದ್ದಾನ. ಒಂದ್ ವೇಳೆ ನಾಗರಾಜ ಸುಳ್ಳು ಹೇಳಿದ್ದೆ ಆದ್ರೆ ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಅದಕ್ಕೆ ನಾವಿವತ್ತು ಆಟೋದಲ್ಲಿ ಹೋಗೋದ್ ಬೇಡ, ಸ್ಕೂಟ್ರಲ್ಲಿ ಹೋಗೋಣ. ಸ್ಕೂಟಿ? ಜಾನ್ವಿ, ಯಾರ್ದದು ಸ್ಕೂಟಿ? ಸಮರ್ಥಣ್ಣ ಮೆಕ್ಯಾನಿಕ್ ಅಲ್ವಾ, ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಒಳ್ಳೆ ಸ್ಕೂಟಿ ಸಿಕ್ತು ಅಂತ ಈ ಗಾಡಿ ಕೊಡ್ಸಿದ್ದಾರೆ. ಇನ್ಮೇಲೆ ನೀವ್ ಎಲ್ಲೇ ಹೋಗೋದಿದ್ರು ಇದ್ರಲ್ಲೇ ಹೋಗ್ಬೋದು. ಸರಿ ಜಾನ್ವಿ, ಈಗ ಇದ್ರಲ್ಲೇ ಹೋಗೋಣ. ಹಾ, ತಗೊಳ್ಳಿ ಗಾಡಿ ಕೀ. ನಾಗರಾಜ, ನಾಗರಾಜ! ಯಾಕಮ್ಮ ಮಂಜು, ಏನಾಯ್ತು? ನಿಮ್ಗೊಂದು ಸಿನಿಮಾ ತೋರಿಸ್ಬೇಕು. ಈ ಸಿನಿಮಾ ನೋಡೋದ್ರಿಂದ ನಿಮ್ಗೆ ಖುಷಿನೂ ಸಿಗುತ್ತೆ, ಉಲ್ಲಾಸನೂ ಸಿಗುತ್ತೆ. ಅಲ್ಲಿ ನೋಡಿ. ನಾಗರಾಜ, ಆಚೆ ಬಾರೋ. ನಾಗರಾಜ, ನಾಗರಾಜ, ಬಾರ ಹೊರಗೆ. ನಾಗರಾಜ, ಆಚೆ ಬರ್ತೀಯೋ ಇಲ್ವೋ? ವೆಂಕಟು ಧ್ವನಿ ಇದ್ದಾಗಿದೆ. ಇವನ್ ಯಾವತ್ತೂ ನಾನು ಏಕವಚನದಲ್ಲಿ ಕರೆದಿದ್ದೇ ಇಲ್ಲ. ಇಷ್ಟೊಂದು ಕೋಪದಲ್ಲಿ ಕಿರ್ಚಾಡ್ತಾ ಇದ್ದಾನೆ. ಒಳಗಿತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಬಾರೋ ಹೊರಗೆ. ಅಲ್ಲ, ವೆಂಕಟಪ್ಪ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ? ಹೌದು ಪಪ್ಪ, ಅವನಿವಾಗ ಆ ನಾಗರಾಜಂಗೆ, ಅದೇ ನಿಮ್ಮ ಅಣ್ಣಂಗೆ ಬೀಗ್ರಾಗಿ ಬಂದಿಲ್ಲ, ಬೆಂಕಿಯಾಗಿ ಬಂದಿದ್ದಾನೆ. ಸ್ನೇಹ ಸಂಬಂಧ ಅಂತ ಬೆಲೆನೂ ಕೊಡ್ದೆ ಜಗಳ ಆಡಕ್ ನಿಂತ್ಕೊಂಡಿದ್ದಾನೆ ನೋಡಿ. ಈ ಬೆಂಕಿ ಎತ್ತಿ ಉರಿಯೋದಕ್ಕೆ ನೀನೇ ಕಾರಣ ಅನ್ಸುತ್ತಲ್ಲ? ನಮ್ ತಂಟೆಗ್ ಬಂದ್ರೆ ಸುಮ್ನೆ ಬಿಡ್ತೀವ ಪಪ್ಪ? ಬೆಂಕಿ ಹಚ್ತಿರೋದೆ, ಮಜಾ ತಗೋತಿರೋದೆ. ಇವಾಗ ಆ ನಾಗರಾಜಂಗೂ ನೀರ್ ಹಾಕೋ ವೆಂಕಟಪ್ಪಂಗೂ ಹೇಗ್ ಜಗಳ ನಡೆಯುತ್ತೆ ಅಂತ ನೋಡ್ತಾ ಇರಿ. ವೆಂಕಟು, ಯಾಕ ಹೊರಗಡೆ ನಿಂತಿದ್ಯಾ? ಮಾರ ಒಳಗೆ. ಅಲ್ವಾ ವೆಂಕಟು, ಒಳ್ಳೆ ಕೊಲೆಗಾರ ಅಂತ ನನ್ನನ್ನು ಯಾಕೆ ನೋಡ್ತಾ ಇದೀಯಾ? ನಂಬಿಕೆ ದ್ರೋಹನೂ ಕೂಡ ಒಂಥರ ಕೊಲೆನೇ ಅಲ್ವೇನೋ? ಅದಕ್ಕೆ ಇಲ್ಲೇ ಯಾಕೋ ನಿಂತಿದ್ಯಾ? ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ. ತೆಗಿಯೋ ಕೈ. ಯಾಕೋ ವೆಂಕಟು, ಏನಾಯ್ತು? ಒಂದು ವೇಳೆ ನೀನ್ ನನ್ನ ಗೆಳೆಯ ಅಂತಾನೆ ಅನ್ಕೊಂಡಿದ್ದಿದ್ರೆ ಇಂಥ ನೀಚ್ ಕೆಲಸ ಮಾಡ್ತಾ ಇದ್ದೇನೋ ನೀನು? ಹೇಳಲೇ, ಯಾಕೋ ಈ ತರ ಮಾಡ್ದೆ? ಯಾಕೋ ಈ ತರ ನನ್ನ ಮನೆ ಹಾಳು ಮಾಡ್ದೆ? ನಾನೇನೋ ಮಾಡ್ದೆ? ಈ ತರ ನಾಟಕ ಮಾಡ್ಕೊಂಡೆ ಇಡೀ ಜೀವನ ಸಾಗಿಸ್ಬೇಕು ಅಂತ ಅನ್ಕೊಂಡಿದ್ದೆ ನೀನು? ಸಂಬಂಧಿಕರು ಮೋಸ ಮಾಡ್ತಾರೆ, ಆದ್ರೆ ಸ್ನೇಹಿತ ಯಾವತ್ತೂ ಮೋಸ ಮಾಡೋದಿಲ್ಲ ಅಂತ ನಂಬಿದ್ದೆ ನಿನ್ನನ್ನ. ಅದಕ್ಕೆ ಒಳ್ಳೆ ಬಹುಮಾನ ಕೊಟ್ಬಿಟ್ಟೆ ಅಲ್ಲ ನೀನು? ಮಾತಿಂದಾನೆ ಮನುಷ್ಯನ್ ಕೊಲ್ಬೋದು ಅಂತ ನಿನಗೂ ಗೊತ್ತಿದೆ ಅಲ್ವಾ? ನೀನ್ ಆಡ್ತಿರೋ ಒಂದೊಂದು ಮಾತು ನಾನು ಅದಕ್ಕೆ ಚಾಕು ಚುತ್ತಂಗಾಗ್ತಿದೆ ಕಣೋ ವೆಂಕಟು. ನೀನು ಯಾವತ್ತು ನನಗೆ ನಂಬಿಕೆ ದ್ರೋಹ ಮಾಡಿದ್ಯಲ್ಲ, ಅವತ್ತೇ ನೀನು ನನ್ನ ಕೊಂದಾಗೋಯ್ತು ಕಣೋ, ಕೊಂದಾಗೋಯ್ತು.
ನೀನೊಬ್ಬ ಮನುಷ್ಯನ. ಛೈ! ವೆಂಕಟು, ಏನೋ ಇದು, ಆಗಿಂದ ನಾನು ನಿನಗೆ ನಂಬಿಕೆ ದ್ರೋಹ ಮಾಡಿದೆ ಅಂತ ಹೇಳ್ತಾನೆ ಇದೀಯ. ವಿಷಯ ಏನು ಅಂತ ಸರಿಯಾಗಿ ಹೇಳ್ತಾ ಇಲ್ಲ. ನಾನು ನಿನಗೆ ಅದೇನು ದ್ರೋಹ ಮಾಡಿದೆ ಸರಿಯಾಗಿ ಬಿಡಿಸಿ ಹೇಳೋ. ಬಿಡ್ಸಿ ಹೇಳ್ಬೇಕಾ? ಹೇಳ್ತೀನಿ. ಹೇಯ್, ನೀನು ನಮ್ಮನೆಗೆ ಹೆಣ್ಣೋಡೋದಕ್ಕೆ ಅಂತ ಬಂದಾಗ ನಿನ್ನ ಮಗ ಸಪ್ತಮಿ ಹತ್ರ ಮದುವೆ ಆದ್ಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ನೋ ಹೇಳಿರ್ಲಿಲ್ವೋ? ಹೇಳಿರ್ಲಿಲ್ವೋ ಹೇಳ. ಈ ವಿಷಯನ ನನ್ನ ಹತ್ರನೂ ಹೇಳ್ದಲೆ, ನನ್ನ ಮಗಳ ಹತ್ರನೂ ಹೇಳ್ದಲೆ ಕತ್ತು ಕುಯ್ದು ಬಿಟ್ಟಲ್ಲೋ. ನಂಬಿಸಿ ಕತ್ತು ಕುಯ್ದು ಬಿಟ್ಟಲ್ಲೋ ಪಾಪಿ. ಇದನ್ನ ನಂಬಿಕೆ ದ್ರೋಹ ಅಂದಲೇ ಇನ್ನೇನೋ ಕರೀತಾರೆ? ಇನ್ನೇನಂತ ಕರೀತಾರೆ ಇದನ್ನ? ಮಾತಾಡು. ಇನ್ನು ಯಾಕೆ ಬಾಯಿ ಮುಚ್ಕೊಂಡು ನಿಂತಿದ್ಯಾ? ಮಾತಾಡಲೇ. ಏ ವೆಂಕಟು, ಯಾಕೋ ಆ ಕೂಗಾಡ್ತಾ ಇದೀಯಾ? ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಅವನು ಹಾಕಿ ಕೂಗಾಡ್ತಿದ್ದಾನೆ? ದ್ರೋಹ ಮಾಡಿರೋ ಬಾಯಲ್ಲಿ ಸತ್ಯ ಹೊರಗಡೆ ಬರೋದಿಲ್ಲ. ನಿನ್ನ ಮಗ ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ಟ, ಸರ್ವನಾಶ ಮಾಡಿಬಿಟ್ಟ. ಪಾಪ, ನನ್ನ ಮಗಳು ಏನು ತಿಳಿದಲೇ ಇರೋ ಅಂತ ಮುಗ್ದೆ. ನನಗೋಸ್ಕರ ಅವಳು ಈ ಮದುವೆಗೆ ಒಪ್ಕೊಂಡಿದ್ದು. ಇವರೆಲ್ಲ ನನ್ನ ಸ್ನೇಹಿತನ ಕುಟುಂಬ. ಇವರೆಲ್ಲ ಯಾವತ್ತೂ ನಿನ್ನ ಬೀದಿಗೆ ತರೋದಿಲ್ಲಮ್ಮ. ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಒಪ್ಪಿಸಿ ಮದುವೆ ಮಾಡಿಸಿದ್ದೆ. ಏಯ್ ಪಾಪಿ, ನನ್ನ ನಂಬಿಕೆನೆಲ್ಲ ಸುಳ್ಳು ಮಾಡಿಬಿಟ್ಟಲ್ಲೋ. ದ್ರೋಹ ಮಾಡಿ ನಂಬಿಸಿ ಕುತ್ತಿಗೆ ಕುಯ್ದು ನಮ್ಮನ್ನೆಲ್ಲ ಬೀದಿಗೆ ತಂದ್ಬಿಟ್ಟಲ್ಲೇ ಪಾಪಿ. ನೀನು ಮುಚ್ಚಿಟ್ಟ ಮಾತಿನಿಂದ ಏನೇನೆಲ್ಲ ಅನಾಹುತ ಆಗಿದೆ ಅಂತ ಗೊತ್ತೇನೋ ನಿನಗೆ? ಅಳಿಯಂದ್ರು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಮಗಳು ಸಪ್ತಮಿಗೆ ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ಈ ಮನೆಯಲ್ಲಿ ಬಾಳೋದಿಕ್ ಬಂದವಳಿಗೆ, ನಿನ್ನ ಮನೆ ದೀಪ ಬೆಳಗೋದಿಕ್ಕೆ ಬಂದವಳಿಗೆ ಇದೇನಾ ನೀನ್ ಕೊಡ್ತಾ ಇರೋ ಉಡುಗೊರೆ? ಯಾಕೆ ಬಾಯಿ ಬರ್ತಿಲ್ಲ? ಮಾತಾಡದೆ ಸುಮ್ಮನೆ ಇದ್ಬಿಟ್ಟಲ್ಲ. ಮಾತಾಡೋ.